ಹಲೋ ಫ್ರೆಂಡ್ಸ್, ಈ ವಿಡಿಯೋ ನೋಡುತ್ತಿರುವಂತಹ ಎಲ್ಲರಿಗೂ ಸುಸ್ವಾಗತ. ತಮ್ಮ ಒಂದು ಸಿಹಿ ಸುದ್ದಿ. ಕರ್ನಾಟಕ ಸರ್ಕಾರ ಕಡೆಯಿಂದ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ತಮ್ಮ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸಬ್ಸಿಡಿಯ ಮುಖಾಂತರ KMDC ಅರಿವು ಎಜುಕೇಶನ್ ಲೋನ್ ಸ್ಕೀಮ್ ಅನ್ನು ಬಿಟ್ಟಿದೆ. ಮುಖ್ಯವಾಗಿ ಒಂದು ವಿಷಯ ಏನಂದರೆ, ಈ KMDC ಅರಿವು ಎಜುಕೇಶನ್ ಲೋನ್ ಏನಿದೆ, ವರ್ಷದಲ್ಲಿ 2 ಬಾರಿ ಅವಕಾಶ ನೀಡಲಾಗುತ್ತದೆ ಆನ್ಲೈನ್ ಅರ್ಜಿಯನ್ನು ಹಾಕಲು. ಅದು ಯಾವಾಗ ಹೇಗೆ ಎಂಬುದು ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಇವಾಗ ಆಲ್ರೆಡಿ KMDC ಅರಿವು ಎಜುಕೇಶನ್ ಲೋನ್ ಆಲ್ರೆಡಿ ಓಪನ್ ಆಗಿದೆ. ಈ 2025ನೇ ಸಾಲಿನಲ್ಲಿ PUC ಸೈನ್ಸ್ ಮುಗಿಸಿರುವಂತಹ ವಿದ್ಯಾರ್ಥಿಗಳು ತಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ CET ನಿಯಮಿತ ಪರೀಕ್ಷೆ ಬರೆಯುವ ಮುಖಾಂತರ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್, ಬ್ಯಾಚುಲರ್ ಆಫ್ ಆಯುಷ್, ಅದೇ ರೀತಿ MBBS ಈ ಕೋರ್ಸ್ಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳು ಈ KMDC ಅರ್ಜಿಯನ್ನು ಅಡ್ವಾನ್ಸ್ ಆಗಿ ಸಲ್ಲಿಸಬೇಕಾಗುತ್ತೆ. ಇದಕ್ಕೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ಗಳು ಬಂದು ಸ್ಟೂಡೆಂಟಿನ ಆಧಾರ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಕ್ಯಾಸ್ಟ್ ಆನ್ ಇನ್ಕಮ್, ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಅದೇ ರೀತಿ ತಂದೆ ಅಥವಾ ತಾಯಿ ಫೋಟೋ ಬೇಕಾಗುತ್ತೆ. ಒಂದು ಇಂಡರ್ನಿಟಿ ಬಾಂಡ್ ಒಂದು ಮಾಡಿಸಬೇಕಾಗುತ್ತೆ. ಅದೇ ರೀತಿ ಸ್ಟೂಡೆಂಟ್ ಡಿಕ್ಲರೇಷನ್ ಫಾರಮ್, ಪೇರೆಂಟ್ಸ್ ಡಿಕ್ಲರೇಷನ್ ಫಾರಮ್ ಇದೆ, ಅದು KMDC ವೆಬ್ಸೈಟಲ್ಲೇ ಸಿಗುತ್ತೆ. ಈ ಅರ್ಜಿಯನ್ನು ಆದ ನಂತರ ಈ KMDC ಆಫೀಸಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದೇ ರೀತಿಯಾಗಿ ಸರ್ಕಾರದ ಯೋಜನೆಗಳನ್ನು ತಿಳಿದುಕೊಳ್ಳಲು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ.